ಆಪರೇಷನ್ ಸಿಂಧೂರದ 3ನೇ ಅಧ್ಯಾಯಕ್ಕೆ ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೀವಿ. ಸೊ ಆ 3ನೇ ಅಧ್ಯಾಯದ ಪರಿಣಾಮಗಳೇನು ಎಲ್ಲದರ ಬಗ್ಗೆ ಚರ್ಚೆಯನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಕೇಂದ್ರ ಗೃಹ ಇಲಾಖೆಯಿಂದ ಕೇಂದ್ರ ಸಚಿವರಿಂದ ಸಾಲು ಸಭೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಂದ ಕೂಡ ಕೆಲ ಇನ್ಫಾರ್ಮೇಷನ್ಗಳನ್ನು ರಾಜನಾಥ್ ಸಿಂಗ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಎಲ್ಲರೂ ಪಡೆದುಕೊಳ್ತಾ ಇದ್ದಾರೆ. ಬ್ರೀಫಿಂಗ್ ಆಗ್ತಾ ಇದೆ ಮಿನಿಟ್ ಟು ಮಿನಿಟ್. ನಿರ್ಮಲಾ ಸೀತಾರಾಮನ್, ವಿತ್ತ ಸಚಿವೆ JP ನಡ್ಡಾ ಎಲ್ಲರೂ ಕೂಡ ಪ್ರತ್ಯೇಕ ಸಭೆಗಳಲ್ಲಿ ನಿರತರಾಗಿದ್ದಾರೆ. ಕೆಲ ಡಿಸಿಷನ್ಸ್ ಅನ್ನ ಇನ್ನಷ್ಟು ತೆಗೆದುಕೊಳ್ಳೋದಕ್ಕೆ ಬಾಕಿ ಇದೆ. ಆಯಾ ಇಲಾಖೆಗಳಿಂದ ಸಿದ್ಧತೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಅಗತ್ಯ ಸಿದ್ಧತೆ, ಸಾಮಗ್ರಿಗಳ ಸ್ಟೋರೇಜ್ ಇರ್ಬೋದು, ವೆಪನ್ಸ್ ಅನ್ನ ಮೂವ್ ಮಾಡುವಂತಹ ವಿಚಾರ ಇರ್ಬೋದು, ಈ ಥರದ್ದು ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ಗಳಿಗೆ ಇವತ್ತು ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗ್ತಾ ಇದೆ. ಮತ್ತಷ್ಟು ಯೋಧರನ್ನ ಭಾರತ ಸಜ್ಜುಗೊಳಿಸ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಹೆವಿ ಡಿಪ್ಲಾಯ್ಮೆಂಟ್ ಆಗ್ತಾ ಇದೆ. ಪ್ರಾದೇಶಿಕ ಸೇನಾ ಪಡೆಗಳಿಗೆ ರೆಡಿ ಇರುವಂತೆ ಕೇಂದ್ರದ ಸೂಚನೆ ಹೋಗಿದೆ. ಆರ್ಮಿ ಸೂಚನೆ ಕೂಡ ಹೋಗಿದೆಯಂತೆ. ಅಗತ್ಯ ಬಿದ್ದರೆ ದೇಶ ರಕ್ಷಣೆಗೆ ಎಲ್ಲರೂ ಕೂಡ ಬರಬೇಕಾಗತ್ತೆ ಅನ್ನೋ ಸೂಚನೆ ಹೋಗಿರೋದ್ರ ಡೀಟೇಲ್ ಸಿಗ್ತಾ ಇದೆ. ಪರಿಸ್ಥಿತಿ ಎಷ್ಟು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಮತ್ತು ವಾರ್ ರೆಡಿ ಸಿಚುವೇಶನ್ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಸೇನೆಯಲ್ಲಿ ಬೆಟಾಲಿಯನ್ಗಳಿದ್ದಾವೆ, ಆಮೇಲೆ ವಿವಿಧ ವಿಂಗ್ಗಳಿದ್ದಾವೆ. ಸೊ ಆ ಎಲ್ಲ ವಿಂಗ್ಗಳಿಗೂ ಕೂಡ ಒಂದೇ ಇನ್ಸ್ಟ್ರಕ್ಷನ್ ಹೋಗಿರೋದು, ಎಲ್ಲರೂ ಕೂಡ ಆನ್ ಟೋಸಲ್ಲಿರಿ, ಅಂದರೆ ಎಲ್ಲರೂ ಕೂಡ ಸನ್ನದ್ಧವಾಗಿ ಭಾರತಕ್ಕೆ ಸೇವೆ ಮಾಡೋದಕ್ಕೆ ರೆಡಿ ಇರಿ ಅನ್ನುವಂತಹ ಇನ್ಸ್ಟ್ರಕ್ಷನ್ ಹೋಗಿದೆ. CDS ಜೊತೆಗೆ 2 ಗಂಟೆಗಳ ಮೀಟಿಂಗ್ ಕೂಡ ಆಗಿದೆ ರಾಜನಾಥ್ ಸಿಂಗ್ ಅವರ ಕಡೆಯಿಂದ.